ನಮಸ್ಕಾರ. 2024ರ SSLC ಪರೀಕ್ಷೆ ಮುಖ್ಯ ಪರೀಕ್ಷೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತಿದ್ದು ಇನ್ನೂ ಒಂದು ಪತ್ರಿಕೆಯಾದರೆ ಈ ಒಂದು ಪರೀಕ್ಷೆ ಮುಕ್ತಾಯವಾಗುವಂತದ್ದಾಗಿತ್ತು. ಈ ವಿಡಿಯೋ ಸಿದ್ಧಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೂ ಒಂದು ಪತ್ರಿಕೆ ಉಳಿದಿರುವಂತದ್ದಾಗಿತ್ತು. ಆ ಒಂದು ಪತ್ರಿಕೆ ಮುಕ್ತಾಯ ಆದ ನಂತರ SSLC ಪರೀಕ್ಷೆ ಮುಕ್ತಾಯ ಆಗುವಂಥದ್ದು. ನಂತರ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಕಾಯುವಂತದ್ದಾಗಿರ್ತದೆ. ಈಗ ಮೌಲ್ಯಮಾಪನ ಕಾರ್ಯಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೌಲ್ಯಮಾಪನ ಕಾರ್ಯ ಯಾವಾಗ ಪ್ರಾರಂಭವಾಗುವಂಥದ್ದು, ಮೌಲ್ಯಮಾಪನ ಕಾರ್ಯ ಯಾವಾಗ ಮುಕ್ತಾಯಗೊಳ್ಳಬಹುದು ಮತ್ತು ಫಲಿತಾಂಶ ಯಾವಾಗ ಬರಬಹುದಾಗಿರುವಂಥ ಸಾಧ್ಯತೆ ಇದೆ ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲಾಖೆಯಿಂದ ಹೊರಡಿಸಿರುವಂತಹ ಸುತ್ತೋಲೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ದಿನಾಂಕ 2/4/2024ರಂದು ಸುತ್ತೋಲೆ ಹೊರಡಿಸಿರುವಂಥದ್ದು. ಏನಿದೆ ಸುತ್ತೋಲೆಯ ವಿಷಯ ಅಂದಾಗ 2024ರ SSLC ಪರೀಕ್ಷೆ 1 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯದ ಸಂಬಂಧ ಜಿಲ್ಲಾ ಉಪನಿರ್ದೇಶಕರು ನಿರ್ವಹಿಸಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ ಕುರಿತು ಮಾರ್ಗಸೂಚಿಯ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದಾಗಿದೆ. ಈ ಒಂದು ಮಾರ್ಗಸೂಚಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಇರುವಂಥದ್ದು ಇಲ್ಲಿರುವಂಥದ್ದಾಗಿದೆ. 2024ರ SSLC ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ದಿನಾಂಕ 15/4/2024ರಿಂದ ಪ್ರಾರಂಭವಾಗಲಿದೆ. 15/4/2024ರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭವಾಗುವಂಥದ್ದು ಆಗಿದೆ. ಅಂದ್ರೆ ಪತ್ರಿಕೆಗಳ ಮೌಲ್ಯಮಾಪನ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳಿ ನೋಡಿದಾಗ, ಮೌಲ್ಯಮಾಪನ ಕೇಂದ್ರಕ್ಕೆ ವ್ಯವಸ್ಥಾಪಕರು ಹಾಜರಾಗಬೇಕಾಗಿರುವಂಥ ದಿನಾಂಕ 7/4/2024ರಂದು ಬೆಳಿಗ್ಗೆ 10 ಗಂಟೆ ಇರುವಂಥದ್ದಾಗಿದೆ. ಇನ್ನು ಜಂಟಿ ಮುಖ್ಯ ಮೌಲ್ಯಮಾಪಕರ ವಿಡಿಯೋ ಸಂವಾದ ನಡೆಯುವ ದಿನಾಂಕ 10/4/2024ರಂದು. ಮೌಲ್ಯಮಾಪನ ಕೇಂದ್ರಕ್ಕೆ ಜಂಟಿ ಮುಖ್ಯ ಮೌಲ್ಯಮಾಪಕರು ಹಾಜರಾಗಬೇಕಾದ ದಿನಾಂಕ 12/4/2024 ಆಗಿರುವಂಥದ್ದು. ಇನ್ನು ಉಪಮುಖ್ಯ ಮೌಲ್ಯಮಾಪಕರು ಹಾಜರಾಗಬೇಕಾದ ದಿನಾಂಕ 13/4/2024 ಆಗಿರುವಂಥದ್ದು. ಮೌಲ್ಯಮಾಪನ ಕೇಂದ್ರಕ್ಕೆ ಸಹಾಯಕ ಮೌಲ್ಯಮಾಪಕರು ಹಾಜರಾಗಬೇಕಾದ ದಿನಾಂಕ 15/4/2024 ಆಗಿರುವಂಥದ್ದು. ಈ ದಿನಾಂಕದಿಂದ ಮೌಲ್ಯಮಾಪನ ಕಾರ್ಯಗಳು ಪ್ರಾರಂಭವಾಗುವಂಥದ್ದು. ಈ ಒಂದು ದಿನಾಂಕಗಳಲ್ಲೆಲ್ಲ ಸಿದ್ಧತೆಗಳಾಗುವಂಥದ್ದು. ಸಹಾಯಕ ಮೌಲ್ಯಮಾಪಕರು ಹಾಜರಾದ ನಂತರ ಈ ಒಂದು ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ 15/4/2024ರಿಂದ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗುವಂಥದ್ದಾಗಿರ್ತದೆ. ಇದು ಆದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ನಡೆಯುವಂಥದ್ದಾಗಿರ್ತದೆ. ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಲ್ಲೆಲ್ಲ ಸುತ್ತೋಲೆ ಇರುವಂಥದ್ದಾಗಿದೆ. ಈ ಮೌಲ್ಯಮಾಪನ ಕೇಂದ್ರದ ಸುತ್ತಮುತ್ತಲು ನಿಷೇಧಾಜ್ಞೆ ಜಾರಿಯಲ್ಲಿರುವುದು. ಅಲ್ಲಿ ಕೇವಲ ಮೌಲ್ಯಮಾಪಕರು ಮಾತ್ರ ಪ್ರವೇಶಿಸುವುದಕ್ಕೆ ಅವಕಾಶ ಇರುವಂಥದ್ದು. ಉಳಿದಂತಹ ಯಾರಿಗೂ ಸಹ ಪ್ರವೇಶಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಈ ಮೌಲ್ಯಮಾಪನ ಪ್ರಕ್ರಿಯೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂಥದ್ದಾಗಿರ್ತದೆ. ನಡೆದಾದ ನಂತರ ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಹಾಯಕ ಮೌಲ್ಯಮಾಪಕರು ಎಷ್ಟು ಜನ ಇದ್ದಾರೆ ಮತ್ತು ಪತ್ರಿಕೆಗಳು ಎಷ್ಟಿದ್ದಾವೆ ಅನ್ನೋದರ ಮೇಲೆ 1 ವಾರ ಆಗ್ಬೋದು ಅಥವಾ ಹೆಚ್ಚು ಕಡಿಮೆ 1-2 ದಿವಸ 3 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಅದಾದ ನಂತರ ಇಲ್ಲಿ ಕಂಪ್ಯೂಟರೈಸೇಷನ್ ಆಗಿರ್ತದೆ. ಕಂಪ್ಯೂಟರೈಸೇಷನ್ ಆದ ನಂತರ ಅದನ್ನೆಲ್ಲ ಸ್ಕ್ರೂಟ್ನಿ ಮಾಡಿದ ನಂತರ 4 ಅಥವಾ 5 ದಿವಸದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದು 4, 5 ಅಥವಾ 1 ವಾರದ ನಂತರ ಫಲಿತಾಂಶ ಬರಬಹುದಾಗಿರುವಂತಹ ಸಾಧ್ಯತೆ ಇರುವಂಥದ್ದು ಆಗಿರ್ತದೆ. ಈ ರೀತಿಯಾಗಿ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೊರಡಿಸಿರುವಂಥ ಸುತ್ತೋಲೆ ಇರುವಂಥದ್ದಾಗಿದೆ. ಇದು ಆದ ನಂತರ ಫಲಿತಾಂಶ ಬರುವಂಥದ್ದಾಗಿರ್ತದೆ. ನೀವು ಫಲಿತಾಂಶಕ್ಕೆ ಈಗಾಗಲೇ ಕಾಯ್ತಾ ಇರುವಂಥದ್ದಾಗಿದೆ. ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನೀವು ಪರೀಕ್ಷೆಯನ್ನು ಹೇಗೆ ಬರೆದಿದ್ದೀರಾ, ಸುಲಭವಾಗಿತ್ತಾ ಮತ್ತು ಎಷ್ಟು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿದ್ದೀರಾ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.